12ನೇ ಶತಮಾನದ ಬಸವಾದಿ ಶರಣರು ತಾವು ಬರೆದಿರುವಂತಹ ವಚನಗಳಲ್ಲಿ ಲಿಂಗಾಯತ ಎನ್ನುವಂತಹ ಪದವನ್ನೇ ಬಳಸಿಲ್ಲ ಅಂತ ಕೆಲವರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಆದರೆ ಇದು ನಿಜವಲ್ಲ. ವಚನ ಸಾಹಿತ್ಯದಲ್ಲಿ ಲಿಂಗಾಯತ ಎನ್ನುವಂತಹ ಪದ ಬಳಕೆ ಆಗಿದೆ. ಈ ಒಂದು ಲಿಂಗಾಯತ ಎನ್ನುವಂತಹ ಪದವನ್ನ ಎಷ್ಟು ಸಲ ವಚನ ಸಾಹಿತ್ಯದಲ್ಲಿ ಬಳಕೆ ಮಾಡಲಾಗಿದೆ, ಯಾವ ಯಾವ ವಚನಕಾರರು ಈ ಒಂದು ಪದವನ್ನ ಬಳಸಿದ್ದಾರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇವಾಗ ನಿಮಗೆ ಸಿಗಲಿದೆ. ಲಿಂಗಾಯತ ಎನ್ನುವಂತಹ ಪದವನ್ನ 10 ವಚನಗಳಲ್ಲಿ 12 ಸಲ ಇದನ್ನ ಬಳಕೆ ಮಾಡಲಾಗಿದೆ. ಒಟ್ಟು 8 ವಚನಕಾರರು ಈ ಒಂದು ಲಿಂಗಾಯತ ಪದವನ್ನ ತಮ್ಮ ವಚನಗಳಲ್ಲಿ ಬಳಸಿದ್ದಾರೆ. ಚಿನ್ಮಯಜ್ಞಾನಿ ಚೆನ್ನಬಸವಣ್ಣನವರು, ಲಿಂಗಾಂಗಯೋಗಿ ಸಿದ್ದರಾಮೇಶ್ವರರು, ಶರಣ ಉರುಳಿಂಗಪೆದ್ದಿ, ಶರಣೆ ಅಕ್ಕಮ್ಮ, ಶರಣ ಏಲೇಶ್ವರ ಕೇತಯ್ಯ, ಶರಣ ಶಾಂತವೀರೇಶ್ವರ, ಶರಣ ಗುರುಸಿದ್ದದೇವರು, ಶರಣ ದೇಶಿಕೇಂದ್ರ ಸಂಗನ ಬಸವಯ್ಯ. ಈ 8 ವಚನಕಾರರು ತಮ್ಮ ವಚನಗಳಲ್ಲಿ ಲಿಂಗಾಯತ ಎನ್ನುವಂತ ಪದವನ್ನ ಬಳಸಿದ್ದಾರೆ. ಚಿನ್ಮಯಜ್ಞಾನಿ ಚೆನ್ನಬಸವಣ್ಣನವರ ವಚನ ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 316. ದೇವನಾಮ ಸೊಗಸದು ಲಿಂಗಾಯತಂಗೆ. ಇದರ ಅರ್ಥ, ಯಾರು ಇಷ್ಟಲಿಂಗ ದೀಕ್ಷೆಯ ಮೂಲಕ ಲಿಂಗಾಯತ ಆಗ್ತಾನೆ ಆ ಒಬ್ಬ ವ್ಯಕ್ತಿ ಯಾವಾಗಲೂ ಆ ನಿರಾಕಾರ ಪರಮಾತ್ಮನ ದೇವನ ನಾಮವನ್ನ ಹೆಸರನ್ನ ಸ್ಮರಣೆ ಮಾಡಬೇಕು. ಶರಣ ಉರಿಲಿಂಗ ಪೆದ್ದಿಗಳ ವಚನ ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1577. ಈ ಒಂದು ವಚನದಲ್ಲಿ ಒಂದು ಸಾಲು ಈ ರೀತಿ ಇದೆ: ಈ ಮಹಾಕ್ರಿಯ ಲಿಂಗಾಯತದ ಲಿಂಗವಂತರೇ ಬಲ್ಲರು. ಇದರ ಅರ್ಥ, ಈ ಒಂದು ಶ್ರೇಷ್ಠವಾದ ಆಚರಣೆಯನ್ನ ಲಿಂಗಾಯತದ ಲಿಂಗವಂತರಿಗೆ ಮಾತ್ರ ಗೊತ್ತು. ಈ ಒಂದು ಸಾಲನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ, ಲಿಂಗಾಯತ ಮತ್ತು ಲಿಂಗವಂತ ಎರಡೂ ಕೂಡ ಸಮಾನಾರ್ಥಕ ಪದಗಳು ಎಂಬ ಅರ್ಥದಲ್ಲಿ ಬರೆಯಲಾಗಿದೆ. ಶರಣೆ ಅಕ್ಕಮ್ಮನವರ ವಚನ ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 522. ಲಿಂಗಾಯತಕ್ಕೆ ಹೊರಗಾದುದ ಮುಟ್ಟಿ ಅಂಗೀಕರಿಸಿದಲ್ಲಿ, ಅಂದ್ರೆ ಲಿಂಗಾಯತ ಆಗಿರುವ ವ್ಯಕ್ತಿಯು ಲಿಂಗಾಯತಕ್ಕೆ ಹೊರಗಾಗಿರುವ ಒಂದು ಆಚರಣೆಗಳನ್ನ ಮಾಡಬಾರದು ಎಂಬ ಒಂದು ಅರ್ಥದಲ್ಲಿ ಇಲ್ಲಿ ಬರೆಯಲಾಗಿದೆ. ಈ ರೀತಿ ಒಟ್ಟು 10 ವಚನಗಳಲ್ಲಿ 12 ಸಲ ಲಿಂಗಾಯತ ಎನ್ನುವಂತಹ ಪದ ಬಳಕೆ ಆಗಿದೆ. ಇನ್ನು ಲಿಂಗಾಯತ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದ ಯಾವುದೆಂದರೆ ಅದು ಲಿಂಗವಂತ. ಲಿಂಗವಂತ ಈ ಒಂದು ಪದವನ್ನ ವಚನ ಸಾಹಿತ್ಯದಲ್ಲಿ ಎಷ್ಟು ಸಲ ಬಳಕೆ ಮಾಡಲಾಗಿದೆ, ಯಾವ ಯಾವ ವಚನಕಾರರು ಈ ಒಂದು ಪದವನ್ನ ಬಳಸಿದ್ದಾರೆ ಎನ್ನುವುದನ್ನ ಇವಾಗ ನೋಡೋಣ. ಲಿಂಗವಂತ ಎಂಬ ಪದವನ್ನ ಒಟ್ಟು 106 ವಚನಗಳಲ್ಲಿ 173 ಸಲ ಬಳಕೆ ಮಾಡಲಾಗಿದೆ. ಒಟ್ಟು 23 ವಚನಕಾರರು ಲಿಂಗವಂತ ಎನ್ನುವ ಪದವನ್ನ ತಮ್ಮ ವಚನಗಳಲ್ಲಿ ಬಳಸಿದ್ದಾರೆ. ವಿಶ್ವಗುರು ಬಸವಣ್ಣನವರು ತಮ್ಮ 7 ವಚನಗಳಲ್ಲಿ ಈ ಒಂದು ಪದವನ್ನ ಬಳಸಿದ್ದಾರೆ. ಚಿನ್ಮಯಜ್ಞಾನಿ ಚೆನ್ನಬಸವಣ್ಣನವರು ತಮ್ಮ 18 ವಚನಗಳಲ್ಲಿ ಈ ಒಂದು ಪದವನ್ನ ಬಳಸಿದ್ದಾರೆ. ಅಲ್ಲಮ ಪ್ರಭುದೇವರು ತಮ್ಮ 9 ವಚನಗಳಲ್ಲಿ ಇದನ್ನು ಬಳಸಿದ್ದಾರೆ. ಮಡಿವಾಳ ಮಾಚಿದೇವರು ತಮ್ಮ 6 ವಚನಗಳಲ್ಲಿ ಇದನ್ನು ಬಳಸಿದ್ದಾರೆ. ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು ತಮ್ಮ 2 ವಚನಗಳಲ್ಲಿ ಈ ಒಂದು ಪದವನ್ನು ಬಳಸಿದ್ದಾರೆ. ಶರಣ ಉರುಳಿಂಗ ಪೆದ್ದಿಯವರು 34 ವಚನಗಳಲ್ಲಿ ಇದನ್ನು ಬಳಸಿದ್ದಾರೆ. ಶರಣ ಮರುಳು ಶಂಕರದೇವರು, ಶರಣ ಅಂಬಿಗರ ಚೋಡಯ್ಯ, ಶರಣ ಮೋಳಿಗೆ ಮಾರಯ್ಯ, ಶರಣ ಕಾಡಸಿದ್ದೇಶ್ವರರು, ಶರಣ ಷಣ್ಮುಖ ಸ್ವಾಮಿಗಳು, ಶರಣೆ ಅಕ್ಕಮ್ಮ, ಹೀಗೆ ಹಲವಾರು ವಚನಕಾರರು ತಮ್ಮ ವಚನಗಳಲ್ಲಿ ಲಿಂಗವಂತ ಎನ್ನುವಂತ ಪದವನ್ನ ಬಳಕೆ ಮಾಡಿದ್ದಾರೆ. ಒಟ್ಟು 106 ವಚನಗಳಲ್ಲಿ ಕೆಲವೊಂದು ವಚನಗಳನ್ನ ಮಾತ್ರ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ವಿಶ್ವಗುರು ಬಸವಣ್ಣನವರ ವಚನ ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 653. ಈ ಒಂದು ವಚನದಲ್ಲಿ ಈ ರೀತಿ ಬರೆಯಲಾಗಿದೆ: ಲಿಂಗವಂತನು ಲಿಂಗವಂತರಿಗೆ ಬುದ್ಧಿಯ ಹೇಳುವಲ್ಲಿ ಅವಗುಣಕ್ಕೆ ಮುನಿವನಲ್ಲದೆ ಲಾಂಛನಕ್ಕೆ ಮುನಿಯ. ಚಿನ್ಮಯಜ್ಞಾನಿ ಚೆನ್ನಬಸವಣ್ಣನವರ ವಚನ ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 1348. ಈ ಒಂದು ವಚನದಲ್ಲಿ ಒಂದು ಸಾಲು ಈ ರೀತಿ ಇದೆ: ಅಂಗದ ಮೇಲೆ ಲಿಂಗವ ಧರಿಸಿ ಲಿಂಗವಂತರೆನಿಸಿದ ಮೇಲೆ. ಇದರ ಅರ್ಥ, ಶರೀರದ ಮೇಲೆ ಇಷ್ಟಲಿಂಗವನ್ನು ಧರಿಸಿರುವಂತಹ ವ್ಯಕ್ತಿಗೆ ಲಿಂಗವಂತ ಎಂದು ಕರೆಯಬಹುದು. ವಿಶ್ವಗುರು ಬಸವಣ್ಣನವರ ಇನ್ನೊಂದು ವಚನ ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 685. ಲಿಂಗವಶದಿಂದ ಬಂದ ನಡೆಗಳು, ಲಿಂಗವಶದಿಂದ ಬಂದ ನುಡಿಗಳು, ಲಿಂಗವಂತರು ತಾವು ಅಂಜಲದೇಕೆ. ಚಿನ್ಮಯಜ್ಞಾನಿ ಚೆನ್ನಬಸವಣ್ಣನವರ ಇನ್ನೊಂದು ವಚನ ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 1093.
ಈ ವಚನದಲ್ಲಿ ಒಂದು ಸಾಲು ಈ ರೀತಿ ಇದೆ: ಕರಸ್ಥಲದಲ್ಲಿ ಲಿಂಗವ ಧರಿಸಿ ಅನ್ಯ ದೈವಕ್ಕೆ ತಲೆವಾಗದಾತನ ಲಿಂಗವಂತನೆಂಬೆನಯ್ಯ. ಇದರ ಅರ್ಥ, ಯಾವ ಒಬ್ಬ ವ್ಯಕ್ತಿ ತನ್ನ ಅಂಗೈ ಮೇಲೆ ಇಷ್ಟಲಿಂಗವನ್ನು ಇಟ್ಟು ಪೂಜೆಯನ್ನ ಮಾಡ್ತಾನೆ, ಅವನು ಅನ್ಯ ದೈವಕ್ಕೆ ಅಂದರೆ ಬೇರೆ ದೇವತೆಗಳಿಗೆ ತಲೆಯನ್ನ ಬಾಗಬಾರದು. ಒಂದು ವೇಳೆ ಆ ವ್ಯಕ್ತಿ ಬೇರೆ ದೇವತೆಗಳಿಗೆ ತಲೆಯನ್ನ ಬಾಗಿದರೆ ಅವನಿಗೆ ಲಿಂಗವಂತ ಅಂತ ಕರೆಯಬಾರದು. ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ವಚನ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 637. ಈ ವಚನದಲ್ಲಿ ಒಂದು ಸಾಲು ಈ ರೀತಿ ಇದೆ: ನಮಗೆ ಲಿಂಗ ಉಂಟು, ನಾವು ಲಿಂಗವಂತರೆಂದು ನುಡಿವರು. ಈ ಒಂದು ಸಾಲನ್ನ ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ, ಯಾರು ತಮ್ಮ ಶರೀರದ ಮೇಲೆ ಇಷ್ಟಲಿಂಗವನ್ನ ಧರಿಸುತ್ತಾರೆ ಅವರನ್ನ ಲಿಂಗವಂತರು ಎಂದು ಕರೆಯಲಾಗ್ತಾ ಇತ್ತು. ಈ ರೀತಿ ಒಟ್ಟು 106 ವಚನಗಳಲ್ಲಿ 173 ಸಲ ಲಿಂಗವಂತ ಎನ್ನುವ ಪದವನ್ನ ಬಳಕೆ ಮಾಡಲಾಗಿದೆ. ಇನ್ನೊಂದು ವಿಷಯವನ್ನ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. 12ನೇ ಶತಮಾನದಲ್ಲಿ ಯಾವಾಗ ಕಲ್ಯಾಣ ಕ್ರಾಂತಿಯಾಗುತ್ತೆ ಅವಾಗ ಸಂಪ್ರದಾಯವಾದಿಗಳು ಮತ್ತು ಸೈನಿಕರು ಜೊತೆಗೂಡಿ ಲಕ್ಷ ವಚನಗಳನ್ನ ಸುಟ್ಟು ಹಾಕ್ತಾರೆ. ಆದ್ದರಿಂದ ಇಂದು ಲಭ್ಯವಿರುವ ಕೆಲವು ಸಾವಿರ ವಚನಗಳಲ್ಲಿ ಎಷ್ಟು ಸಲ ಲಿಂಗಾಯತ ಮತ್ತು ಲಿಂಗವಂತ ಎನ್ನುವ ಪದಗಳು ಬಳಕೆ ಆಗಿದೆ ಎಂಬುದನ್ನ ಇಲ್ಲಿ ತೋರಿಸಲಾಗಿದೆ. ಒಂದು ವೇಳೆ ಬಸವಾದಿ ಶರಣರು ಬರೆದಿರುವಂತಹ ಎಲ್ಲಾ ವಚನಗಳು ನಮಗೆ ಇವಾಗ ಲಭ್ಯವಾಗಿದ್ರೆ ಎಷ್ಟು ಸಲ ಈ ಒಂದು ಪದಗಳು ಬಳಕೆ ಮಾಡ್ತಾ ಇದ್ರು ಎನ್ನುವುದನ್ನ ನಾವು ಊಹಿಸಿಕೊಳ್ಳಬೇಕು. 12ನೇ ಶತಮಾನದಲ್ಲಿ ಬೇರೆ ಬೇರೆ ಜಾತಿಗಳಿಂದ ಬೇರೆ ಬೇರೆ ಪಂಥಗಳಿಂದ ಬಂದಂತಹ ಜನರು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದ ಮೇಲೆ ಅವರಿಗೆ ಲಿಂಗಾಯತರು ಅಥವಾ ಲಿಂಗವಂತರು ಎಂಬ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಮುಂದಿನ ವರ್ಷಗಳಲ್ಲಿ ಈ ಒಂದು ಸಮುದಾಯವನ್ನ ಲಿಂಗಾಯತ ಸಮಾಜ ಅಥವಾ ಲಿಂಗಾಯತ ಧರ್ಮ ಎಂಬ ಹೆಸರುಗಳಿಂದ ಕರೆಯುವಂತಹ ಒಂದು ರೂಢಿ ಜಾರಿಗೆ ಬಂದಿರಬಹುದು ಎಂಬುದು ನಮಗೆ ಇಲ್ಲಿ ಗೊತ್ತಾಗುತ್ತೆ.